ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿ ವ್ಯಾಪ್ತಿಯ ಹಾರನ ಕಣಿವೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಶಿವ ಮಠದವರ ನಡೆ ಪ್ರತಿ ಹಳ್ಳಿಯ ಕಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಅದ್ದೂರಿಯಾಗಿ ನಡೆಯಿತು. ಹಾರನ ಕಣಿವೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶಿವಮಠ ಸ್ನೇಹ ಬಳಗದವರ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಭೆಯಲ್ಲಿ ಬಿಜೆಪಿ ಮುಖಂಡ ಶಿವಮಠ ಭಾಗವಹಿಸಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿತು. ಸಭೆಗೂ ಮುನ್ನ ಶಿವಮಠ ಮಾರಿಕಣಿವೆ ಗ್ರಾಮದ ಆರಾಧ್ಯ ದೈವ ಶ್ರೀ ಕಣಿವೆ ಮಾರಮ್ಮ ದೇವಿಯವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಬಳಿಕ ಹಾರನ ಕಣಿವೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಶಿವಮಠರವರಿಗೆ ದೇವಾಲಯದ ಆಡಳಿತ ಮಂಡಳಿ, ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಿದರು. ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮಿಯವರ ದರ್ಶನ ಪಡೆದ ಅವರು ತಾಲೂಕಿನ ಜನತೆಗೆ ಶಾಂತಿ, ಸಮೃದ್ಧಿ ಹಾಗೂ ಅಭಿವೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದರು. ನಂತರ ದೇವಾಲಯದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಿವಮಠದವರ ನಡೆ ಪ್ರತಿ ಹಳ್ಳಿಯ ಕಡೆ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವುದು, ಯುವಕರಿಗೆ ಪ್ರೋತ್ಸಾಹ ನೀಡುವುದು ಹಾಗೂ ಜನಸಾಮಾನ್ಯರೊಂದಿಗೆ ಇನ್ನಷ್ಟು ಹತ್ತಿರದ ಸಂಪರ್ಕ ಬೆಳೆಸುವುದು ಈ ಕಾರ್ಯಕ್ರಮದ ಮುಖ್ಯ ಆಶಯ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ರಸ್ತೆ, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ ಹಾಗೂ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಮುಂದಿನ ರಾಜಕೀಯ ನಡೆಗಳ ಕುರಿತು ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿ ಪಕ್ಷ ಸಂಘಟನೆಯನ್ನು ಗ್ರಾಮ ಮಟ್ಟದಲ್ಲಿ ಇನ್ನಷ್ಟು ಬಲಿಷ್ಠಗೊಳಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರು ಶಿವಮಠರವರ ಮುಂದಾಳತ್ವವನ್ನು ಮೆಚ್ಚಿ ತಾಲೂಕಿನಾದ್ಯಂತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಸಭೆಯ ವೇಳೆ ಹಲವಾರು ಯುವಕರು ಹಾಗೂ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ಬೇಡಿಕೆಗಳನ್ನು ಶಿವಮಠರ ಗಮನಕ್ಕೆ ತಂದರು. ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಘಟಕದ ಸದಸ್ಯರು, ಯುವ ಮುಖಂಡರು, ಗ್ರಾಮಸ್ಥರು ಹಾಗೂ ಶಿವಮಠ ಸ್ನೇಹ ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯ ಬಳಿಕ ಶಿವಮಠ ಲಕ್ಕಿಹಳ್ಳಿ ಗ್ರಾಮದ ಶ್ರೀ ಮುದ್ದುಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಈ ಮೂಲಕ ಧಾರ್ಮಿಕ ನಂಬಿಕೆ ಹಾಗೂ ಜನಸಂಪರ್ಕ ಎರಡನ್ನೂ ಒಟ್ಟಿಗೆ ಕೊಂಡೊಯ್ಯುವ ಸಂದೇಶವನ್ನ ನೀಡಿದ್ದಾರೆ. ಶಿವಮಠರವರ ನಡೆ ಪ್ರತಿ ಹಳ್ಳಿಯ ಕಡೆ ಕಾರ್ಯಕ್ರಮ ಈಗಾಗಲೇ ತಾಲೂಕಿನ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರಾಮಗಳಿಗೆ ಭೇಟಿ ನೀಡುವ ಮೂಲಕ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಲು ಶಿವಮಠ ಸಜ್ಜಾಗಿದ್ದಾರೆ. ಹಾರಿಕಣಿವೆ ರಂಗಪ್ಪನವರ ಸನ್ನಿಧಾನದಲ್ಲಿ ಈ ಒಂದು ಮಾಡದಕೆರೆ ಹೋಬಳಿಯ ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡಿ ಇಲ್ಲಿಂದ ಪರಮಾತ್ಮನ ಆಶೀರ್ವಾದವನ್ನು ತಗೊಂಡು ಇಲ್ಲಿಂದ ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಹಳ್ಳಿನ ಭೇಟಿ ನೀಡಿ ಸಂಘಟನೆಯ ವಿಚಾರದಲ್ಲಿ ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಸಂಘಟನೆ ಮಾಡಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲೂ ಕೂಡ ಹೊರಟಿದ್ದೀವಿ. ಅದು ನಮ್ಮ ಈಶಾನ್ಯ ಭಾಗದಂಥ ಮಾಡದಕೆರೆ ಹೋಬಳಿ ರಂಗಪ್ಪನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಮೊದಲಿಂದ ನಡೆಸ್ಕೊಂಡ್ಬಂದಿರೋಂಥ ವಿಚಾರ. ಹಾಗಾಗಿ ಈ ಒಂದು ಹಾರಿಕಣಿವೆ ರಂಗಪ್ಪನ ಆಶೀರ್ವಾದವನ್ನು ಪಡೆದು ಇವತ್ತು ಇಲ್ಲಿಂದ ನಾವು ನಮ್ಮ ಕಾರ್ಯಕರ್ತರ ಭೇಟಿ ಮಾಡಬೇಕು. ಎಲ್ಲ ಕಾರ್ಯಕರ್ತರಿಗೂ ಕೂಡ ಆ ಗ್ರಾಮದಲ್ಲಿ, ಆ ಊರಲ್ಲಿ, ಅವ್ರ ಮನೆಯಲ್ಲಿ ಭೇಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯನ್ನು ಮಾಡಿದ್ದೀವಿ. ಒಂದು ಕಾರ್ಯಕರ್ತರ ಟೀಮ್ ಕಟ್ಟೋ ಉದ್ದೇಶ ಇಷ್ಟೇ, ನಾವು ಪಕ್ಷನ ಬಲಪಡಿಸಬೇಕು. ಬಿಜೆಪಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಬಿಜೆಪಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆಯಲ್ಲಿ, ಯಾಕೆಂದರೆ ನಮ್ಮ ಕಾರ್ಯಕರ್ತರು ತುಂಬ ಜನ ಇದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಆಡಳಿತ ಪಕ್ಷದ ಒಂದು ವಿಚಾರದಲ್ಲಿ ಯೋಚನೆ ಮಾಡಿ ಬರೋದಕ್ಕೆ, ಹಿಂದೆ ಮುಂದೆ ಬರೋದಕ್ಕೆ ಯೋಚನೆ ಮಾಡಿ ಎಲ್ಲರೂ ಕೂಡ ಮನೆ ಸೇರಿದ್ದಾರೆ. ಯಾಕೆಂದರೆ ತುಂಬ ಜನ ನಮ್ಮ ಬಿಜೆಪಿ ಪಕ್ಷ ಯಾವ ರೀತಿ ಅಂತಂದರೆ, ನಾವು MLA ಅಲ್ಲಿ 48-49 ಸಾವಿರ ಓಟ್ ತಗೊಂಡ್ರೆ ಅದೇ MP ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಮತನ ಬೇಡ್ದಂಗಿದ್ರೂ ಕೂಡ 70-80 ಸಾವಿರ ಓಟ್ ಹಾಕೋಂಥ ಶಕ್ತಿ ಇದೆ. ನಮ್ಮ ತಾಲೂಕಲ್ಲಿ ಬಿಜೆಪಿ ಯಾವತ್ತೂ ಕೂಡ ಸೋಲಂಥ ಪಕ್ಷ ಆಗಬಾರ್ದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಬಿಗಿ ಆಗಬೇಕು. ಈ ಸಂಘಟನೆ ಪಕ್ಷನ ಬಲಪಡಿಸೋದ್ರಲ್ಲಿ ನಾವು ಹೆಚ್ಚಿನದಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ
ಪ್ರತಿಯೊಬ್ಬರನ್ನ ಗ್ರಾಮದಲ್ಲಿ ಅವ್ರ ಮನೆಯಲ್ಲಿ ಹೋಗಿ ಭೇಟಿ ಮಾಡೋಣ ಅಂತೇಳಿ ಈ ಒಂದು ಸಭೆ ನಡೆಸಿ ಇವತ್ತು ಇಲ್ಲಿಂದ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ನನಗೆ ಸಪೋರ್ಟನ್ನು ಮಾಡಿ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ಸಭೆಗೆ ಸೇರಿ ನನಗೆ ಶಕ್ತಿ ತುಂಬಿದ್ದಾರೆ. ಈ ಶಕ್ತಿ ಇವರ ಜೊತೆಯಲ್ಲಿ ನಾನು ಯಾವತ್ತೂ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಮುಂದೆ ಮಾಡದಕೆರೆ ಹೋಬಳಿ ಮುಗಿದ ತಕ್ಷಣ ಮತ್ತೋಡು ಹೋಬಳಿ ಆದಮೇಲೆ ಶ್ರೀರಾಮ್ಪುರ ಆದಮೇಲೆ ಬೆಲಗೂರು, ಆಮೇಲೆ ಕಸ್ಬಾ ಹೋಬಳಿ, ನಂತರ ಟೌನ್ನ 23 ವಾರ್ಡ್ಗಳಲ್ಲೂ ಕೂಡ ನನ್ನ ಕಾರ್ಯಕರ್ತರನ್ನ ಸಂಘಟನೆ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ದೀನಿ. ಈ ಒಂದು ಸಂಘಟನೆಗೆ ನನ್ನ ಎಲ್ಲ ಕಾರ್ಯಕರ್ತರು ನಮ್ಮ ಶಿವಮಠ ಸ್ನೇಹ ಬಳಗದಿಂದ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬುರಿದ ಈ ಒಂದು ಇದ್ರ ಮುಖಾಂತರ ಎಲ್ಲರಿಗೂ ಕೂಡ ತುಂಬುರಿದ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತುಂಬ ಯಶಸ್ವಿಯಾಗಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಊಹೆ ಮಾಡಿದ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಮಾಡದಕೆರೆ ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರು ಈ ದಿನ ಸೇರಿ ಈ ಕಾರ್ಯಕ್ರಮವನ್ನು ಭಾರಿ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಈ ದಿನದ ಕಾರ್ಯಕ್ರಮದ ವಿಶೇಷ ಮಾಹಿತಿ ಏನಂದರೆ ಸಂಘಟಿತಗೊಳಿಸ್ಬೇಕು. ನಮ್ಮ BJP ಪಕ್ಷದ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ಪಕ್ಷನ ಸಂಘಟನೆ ಮಾಡಿಲ್ಲ. ಸಂಘಟನೆ ಕೊರತೆ ಮತ್ತು ನಾಯಕತ್ವದ ಬದಲಾವಣೆ ಬೇಕಾಗಿದೆ. ಇಲ್ಲಿ ಮತದಾರರು ಇದ್ದಾರೆ, ಆದರೆ ಸಂಘಟನೆ ಮಾಡೋರು ಯಾರೂ ಇಲ್ಲ. ಇವತ್ತು ನಮ್ಮ ಶಿವಮಠ ಅವರು ಬಂದು ಅದೊಂದು ಬಾಕಿ ಉಳಿದಿರೋ ಅಂಥ ಕೆಲಸನ ಮಾಡುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾವು ಜೊತೆಯಾಗಿ ಅವ್ರ ಧ್ವನಿಗೆ ನಮ್ಮ ಧ್ವನಿನೂ ಸೇರಿಸಿ ಮುಂದೆ ನಮ್ಮ ಭಾಗದಲ್ಲಿ ನಮ್ಮ ತಾಲೂಕಿಗೆ ಒಳ್ಳೆ ರೀತಿ ನಮ್ಮ ಕೆಲಸ ಕಾರ್ಯಗಳಾಗಲಿ ಕುಂದುಕೊರತೆಗಳು ಭಾಳ ಇದ್ದಾವೆ. ಅಧಿಕಾರಿ ಶಾಹಿಗಳು ಬಾಯಿ ಬಿಡ್ತಾಯಿದ್ದಾರೆ. ದಯವಿಟ್ಟು ಒಂದು ಸಮಾಜದಿಂದ ಒಂದು ಜಾತಿಯಿಂದ ಯಾವುದೇ ಏನು ಸಾಧನೆ ಮಾಡೋಕ್ಕಲ್ಲ. ಸರ್ವ ಜನ ಶಾಂತಿಯ ತೋಟ ಆಗಬೇಕು ಅನ್ನೋದರ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ಹಿಂದುಳಿದವರು ಮತ್ತು ದೀನ ದಲಿತರನ್ನು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಕೆಲಸನ ಶಿವವ್ರು ಮಾಡ್ತಾಯಿದ್ದಾರೆ. ಅವರಿಗೆ ಮುಂದೆ ಆರನ ಕಡಿಮೆ ರಂಗನಾಥ ಸ್ವಾಮಿ ಯಶಸ್ಸು ಮತ್ತು ಅಧಿಕಾರವನ್ನು ಕೊಟ್ಟು ಈ ತಾಲೂಕಿನ ಜನತೆ ಸೇವೆ ಮಾಡುವಂಥ ಭಾಗ್ಯವನ್ನು ಕರುಣಿಸಿ ಅಂತ ಹೇಳಿ ನಮ್ಮ 2 ಮಾತು ಮುಗಿಸ್ತೀವಿ. ಕೇವಲ 3 ದಿನದಲ್ಲಿ ಈ ಒಂದು ಪಕ್ಷ ಸಂಘಟನೆಗಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಶಿವಣ್ಣರು ಹೇಳಿದಾಗ ಎಲ್ಲ ನಮ್ಮ ಹೋಬಳಿಯ ಎಲ್ಲ ಪ್ರಮುಖ ಕಾರ್ಯಕರ್ತರು ಕೂಡ ಎಲ್ಲ ಸೇರಿಕೊಂಡು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಹಾಗೆ ಈ ಸಭೆಯ ಮಹತ್ವ ಏನಪ್ಪ ಅಂತಂದರೆ ಪಕ್ಷನ ಸಂಘಟನೆ ಮಾಡಬೇಕು, ಹಾಗೆ ಕಾರ್ಯಕರ್ತನ ಬಲಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಿವಮಠ ಅವರ ಒಂದು ಸಾರಥ್ಯದಲ್ಲಿ ನಮ್ಮ ಇಡೀ ಮಾಡದಕೆರೆ ಹೋಬಳಿಯ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಕೂಡ ದನಿಯಾಗಿ ಅವ್ರ ಜೊತೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಮಾಡದಕೆರೆ ಹೋಬಳಿಯ ನಮ್ಮೆಲ್ಲ ಸ್ನೇಹಿತರಿಗೆ ಮತ್ತು BJP ಕಾರ್ಯಕರ್ತರಿಗೆ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಯಾಕಂದರೆ ಈ ಮಟ್ಟಕ್ಕೆ ಸೇರಿ ಇಲ್ಲಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಕ್ಕೆ. ಹಾಗೆಯೇ ನಾವು 2023 ಚುನಾವಣೆ ಆದಾಗಿಂದ ಏನೇ ಸಮಸ್ಯೆಗಳನ್ನು ಅನುಭವಿಸಿದ್ವಿ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಯಾವುದೇ ಲೀಡರ್ಗಳು ನೀವು ಹೆಂಗಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ನಿಮ್ಮ ಸಮಸ್ಯೆಗಳೇನು ಯಾರು ಕೂಡ ಬಂದಿಲ್ಲ. ಆಮೇಲೆ ನಾವು ಈಗ ಮಾಡ್ತಿರೋ ಕೆಲಸಕ್ಕೆ ನಾವು ಬರ್ತೀವಿ, ನೀವು ಅಲ್ಲಿ ಹೋಗ್ಬಿಡಿ ಇಲ್ಲಿ ಹೋಗ್ಬಿಡ್ರಿ ಅಂತಂದೇಳಿ ಬರೀ ಹೇಳ್ತಲೇ ಇದ್ದಾರೆ ಹೊರತು ಇವತ್ತಿನವರೆಗೂ ಯಾರು ಕೂಡ ಹೊರ ಕೊಟ್ಟು ಬಂದಿಲ್ಲ. ಒಬ್ಬರು ನಮ್ಮನ್ನು ಬೇಡ ಬೇರೆ ಯಾವುದೇ ನಮ್ಮ ಸ್ನೇಹಿತರನ್ನ ಯಾವುದೇ ಸಮಸ್ಯೆಗಳನ್ನ ಕೇಳೋಂಥ ಪ್ರಯತ್ನ ಮಾಡಿಲ್ಲ. ಅದರಿಂದ ದಯವಿಟ್ಟು ಹೇಳ್ತೀನಿ, ಯಾರು ಕೂಡ ಯಾವುದೇ ರೀತಿಯಿಂದ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಮಾಡ್ತಿರೋದು BJP ಪಕ್ಷದ ಸಂಘಟನೆ ಕೆಲಸ. ಚುನಾವಣೆಯನ್ನು ದೂರ ಐತೆ, ಟಿಕೆಟ್ ವಿಚಾರನೂ ದೂರ ಐತೆ, ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮತ್ತು ನಾವು ಜನಗಳು ಏನು ಸಂಘಟನೆ ಮಾಡ್ತೀವಲ್ಲ ಅದನ್ನು ನೋಡಿ ಟಿಕೆಟ್ ಯಾರು ಕೊಡಬೇಕಂತ ಸರಿಯಾದ ಒಂದು ತೀರ್ಮಾನ ಮಾಡ್ತಾರೆ. ನಮ್ಮ ಕೆಲಸ ಪಕ್ಷ ಸಂಘಟನೆ ಮಾಡಬೇಕು. ಇಲ್ಲೇನು ನಾವು ಬಂದಿದ್ದೀವಿ, ಒಬ್ಬೊಬ್ಬರು ಇನ್ನು 10 ಜನ 20 ಜನ ನಮ್ಮ ಒಂದು ಸ್ನೇಹ ಕೂಟಕ್ಕೆ ಮತ್ತು BJP ಒಂದು ಸಂಘಟನೆಗೆ ಕರ್ಕೊಂಬರ್ತಕ್ಕಂಥ ಪ್ರಯತ್ನ ಮಾಡಿರಿ. ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಕೂಡ ಹೆದರಬೇಡಿ. ಜೈ ಭಾರತ್ ಮಾತಾಗೆ ಜೈ.